ಹಾಯ್ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಒಂದು ಹೊಸ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಕೊಬ್ಬರಿ ಉಂಡೆ. ಅದಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ, ತುರಿದಿರೋ ಒಣ ಕೊಬ್ಬರಿ. ಮತ್ತು ನೋಡಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡೋಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಮತ್ತು ಈ ಲೋಟದಲ್ಲಿ ನಾನು 1 ಲೋಟ ಬೆಲ್ಲ ಕರಗಿಸಿಟ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಅಂದರೆ ನಾವು ಒಂದೆಳೆ ಪಾಕ ಬರೋ ಥರ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಇದು ಮಾಡಬೇಕು. ನಾನೇನು ಮಾಡಿದ್ದೀನಿ, ಅದಕ್ಕೆ ಫಸ್ಟು ಬೆಲ್ಲನ ಕರಗಿಸ್ಕೊಂಡು ಶೋಧಿಸಿಟ್ಕೊಂಡಿದ್ದೀನಿ. ಇನ್ನೂ ಒಂದೆಳೆ ಪಾಕ ಮಾಡ್ಕೊಂಡಿಲ್ಲ. ಇದನ್ನು ಮಾಡುವಾಗ ತೋರಿಸ್ತೀನಿ ನಿಮಗೆ. ಇದು ಡ್ರೈ ಫ್ರೂಟ್ಸ್ ಅಂಟುಂಡೆನೂ ಮಾಡ್ಬೋದು. ನಾನು ಬರೀ ಕೊಬ್ಬರಿ ಜೊತೆಗೆ ಇವೆರಡು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಅಷ್ಟೇನೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಫಸ್ಟು ಬಾಣಲಿ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನು ತುಪ್ಪ ಹಾಕೊಂಡ್ಬಿಟ್ಟು ಕೊಬ್ಬರಿನ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನೋಡಿ 1-3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಆಗ್ಬಿಡ್ತು, ಸ್ವಲ್ಪ ತಗೊಳ್ತೀನಿ. ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಫ್ರೈ ಆಗೋವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಮತ್ತು ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳೋದಕ್ಕೆ ಏನು ಇಷ್ಟಪಡ್ತಿದ್ದೀನಿ ಅಂದರೆ, ನನ್ನ ಮಗಂದು ಎಂಗೇಜ್ಮೆಂಟ್ ವಿಡಿಯೋನ ಹಾಕಿದ್ದೆ. ಅದು ನಿಯರ್ಲಿ 9,000 ಅಷ್ಟು ವ್ಯೂಸ್ ಬಂದಿದೆ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆದರೆ ಒಂದು ಬೇಜಾರು ಏನಪ್ಪ ಅಂದರೆ, ಕಮೆಂಟ್ಸ್ಗಳೇ ಬಂದಿಲ್ಲ. ಅಷ್ಟು ವ್ಯೂಸ್ ಬಂದಿದ್ರು ಕಮೆಂಟ್ಸು 1 ಅಥವಾ 2 ಬಂದಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಿಂಗೆ ಮಾಡಿದ್ರೇ ನಮಗೆ ನಾವು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಫಲ ಸಿಕ್ದಂಗೆ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಸಾಕು, ಸ್ವಲ್ಪ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಫ್ರೈ ಮಾಡೋದೇನು ಬೇಡ. ನೋಡಿ ಈಗ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಇದೆಯಲ್ಲ, ಅದನ್ನು ಇದು ಮಾಡ್ಕೊಳ್ತೀನಿ. ಇದನ್ನು ಒಂದು ತಟ್ಟೆಗೆ ಹಾಕೋತೀನಿ ಈಗ ನಾನು. ನೋಡಿ ಆಯಿತು. ಇವಾಗ ಈ ಕೊಬ್ಬರಿನಲ್ಲೇ ಎಣ್ಣೆ ಇರೋದ್ರಿಂದ ಅದೇ ಬೇಗ ಬಿಟ್ಬಿಡುತ್ತೆ ಎಣ್ಣೆನ. ಜಾಸ್ತಿ ಏನು ತುಪ್ಪ ತಗೊಳ್ಳಲ್ಲ ಇದು. ನೋಡಿ ಆಯಿತು, ಸ್ವಲ್ಪ ಕಲರ್ ಚೇಂಜ್ ಆಯಿತು, ಅಷ್ಟೇ ಸಾಕು. ನೋಡಿ ಇವಾಗ ತುಪ್ಪ 1-2 ಸ್ಪೂನ್ ಹಾಕ್ಕೊಂಡೆ. ಅದಕ್ಕೆ ನಾನು ಈಗ ಬಾದಾಮಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಫ್ರೈ ಆಯಿತು. ಇಲ್ಲಿಗೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ಒಂಚೂರು ತುಪ್ಪ ಸೇರಿಸ್ಕೊಂಡು ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆಗ್ತಾ ಇದೆ, ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ತುಂಬ ಇದಾಗ್ಬಿಟ್ರೆ ಕಪ್ಪಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ನೋಡಿ ಇಷ್ಟೇ ಸಾಕು. ಇವಾಗ ಇಲ್ಲಿಗೆ ಹಾಕ್ತಾ ಇದ್ದೀನಿ ನಾನು. ನೋಡಿ
ನೀವು ಬೇಕು ಅಂದರೆ ಇದಕ್ಕೆ ಖರ್ಜೂರ ಎಲ್ಲದನ್ನು ಸೇರಿಸ್ಕೋಬೋದು. ಏನೇನು ಡ್ರೈ ಫ್ರೂಟ್ಸ್ ಇದೆ ಅದೆಲ್ಲ ಮಾಡಿ ಅಂಟುಂಡೆ ಥರನೂ ಮಾಡ್ಬೋದು. ನಾನು ಅದನ್ನೆಲ್ಲ ಮಾಡ್ತಾ ಇಲ್ಲ, ಬರೀ ಇದಿಷ್ಟೇ ಸಿಂಪಲ್ಲಾಗಿ ಮನೇಲಿ ಏನಿದೆ ಅದನ್ನು ಹಾಕೊಂಡು ಮಾಡ್ತಾ ಇದ್ದೀನಿ. ನಾನು ಇದ್ರ ಒಂದು ಲೋಟದಲ್ಲಿ ತಗೊಂಡಿದ್ದೀನಿ ಅಲ್ವಾ ಬೆಲ್ಲನ, ಸ್ವೀಟ್ ನೋಡಿಕೊಂಡು ಹಾಕೋಬೇಕು. ನಾನೀಗ ಒಂದೆಡೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೋಡೋಣ, ಮುಕ್ಕಾಲು ಭಾಗ ಹಾಕಿದ್ದೀನಿ, ಅಷ್ಟೇ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಇದನ್ನು ಪಾಕ ಮಾಡ್ತಾ ಇರೋಣ. ಒಂದೆಡೆ ಪಾಕನ ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಂದು 35 ವಿಡಿಯೋಸ್ ಮಾಡಿದ್ದೀನಿ. ಬಟ್ ವಿಡಿಯೋಸಲ್ಲಿ ಕಮೆಂಟ್ಸ್ಗಳು ತುಂಬ ಅಂದರೆ ತುಂಬ ಲೀಸ್ಟ್ ಕಮೆಂಟ್ಸ್ ಇದೆ. ಪ್ಲೀಸ್ ನೀವು ಕಮೆಂಟ್ಸ್ ಮಾಡಿದ್ರೆ ತಾನೇ ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರೋ ಇಲ್ವೋ, ಅದ್ರ ಬಗ್ಗೆ ಏನು ನೆಗೆಟಿವಿಟಿ ಇದೆ ಅಂತೆಲ್ಲ ಗೊತ್ತಾಗಬೇಕು, ಪಾಸಿಟಿವಿಟಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ್ರೆ ನಾವು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ ನಮಗೂ ವ್ಯೂಸ್ ಬರುತ್ತೆ ಜಾಸ್ತಿ. ನೀವು ವ್ಯೂಸ್ ಕೊಟ್ಟಾಗ ನಮಗೂ ಏನಾಗುತ್ತೆ, ಒಂದು ಮೋಟಿವೇಶನ್ ಬಂದಂಗೆ ಆಗುತ್ತೆ. ನಾವೇನೋ ಮಾಡ್ತಾ ಇರೋ ಕೆಲಸಕ್ಕೆ ಒಂದು ಖುಷಿ ಸಿಗುತ್ತೆ. ಹಾಗೆ ನಮ್ಮ ಹಾಗೆ ಇನ್ನೂ ಯಾರ್ಯಾರು, ಯಾವುದು ಯೂಟ್ಯೂಬ್ ಅಂತಲೇ ಇಲ್ಲ, ಯಾವ ಕೆಲಸನಾದರೂ ನಿಮ್ಗೆ ಏನಲ್ಲಿ ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಹೆಸಿಟೇಷನ್ ಇಲ್ಲದೆ ಮಾಡ್ಕೊಂಡು ಹೋಗಿ, ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ. ಬಟ್ ಜನರು ಸಪೋರ್ಟ್ ಮಾಡ್ಬೇಕಷ್ಟೇ. ನೋಡಿ ಇವಾಗ ಆಗ್ತಾ ಇದೆ ಇದು. ನೋಡಿ ನಾನು ದ್ರಾಕ್ಷಿ ಫ್ರೈ ಮಾಡೋದು ಮರ್ತುಬಿಟ್ಟಿದ್ದೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದಿಷ್ಟು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದ್ರೆ ದ್ರಾಕ್ಷಿ ಫ್ರೈ ಮಾಡ್ದೇನೋ ಹಾಗೇನೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನೀವು ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೋಬೋದು ಬೇಕಂದ್ರೆ. ನೋಡಿ ಈಗ ದ್ರಾಕ್ಷಿ ಫ್ರೈ ಆಯಿತು. ಇಲ್ಲಿಗೆ ಹಾಕೊಳ್ತೀನಿ. ಪಾಕ ಒಂದೆಡೆ ಪಾಕ ಒಂಚೂರು ಬರಬೇಕು, ತುಂಬ ಬಿಸಿ ಇದೆ. ಕೈ ಹಾಕುವಾಗ ಜೋಪಾನವಾಗಿರ್ಬೇಕು. ಚೂರು ಬರಬೇಕು, ಚೂರು. ನೋಡಿ ಇವಾಗ ಬಂದಿದೆ, ಸಾಕು. ಇಷ್ಟು ಬಂದರೆ ಅದು ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ, ಅಲ್ಲಿ ಇದ್ರಾಗ ಬಂದಿದೆ. ಈಗ ನೋಡಿ ಇದನ್ನೇ ಇಲ್ಲಿಗೆ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ತಕ್ಷಣ ಕುಂಡೆ ಕಟ್ಟಬೇಡಿ, ತುಂಬ ಬಿಸಿ ಇರುತ್ತೆ. ಸ್ವಲ್ಪ ತಣ್ಣಗಾಗಬೇಕು ಒಂದು ಸ್ವಲ್ಪ, ಆಮೇಲೆ ಉಂಡೆ ಕಟ್ಟಿಟ್ಕೋಬೋದು. ಸುಮಾರು ದಿವಸ ಇಟ್ಕೋಬೋದು ಇದು, ಯಾಕೆಂದರೆ ಕೊಬ್ಬರಿ ಆಗಿರೋದ್ರಿಂದ ಬೇಗ ಕೆಡಲ್ಲ. ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ತೆಂಗಿನಕಾಯಿ ಎಲ್ಲ ಆದರೆ ಬೇಗ ಸ್ಮೆಲ್ ಬಂದ್ಬಿಡುತ್ತೆ ಅದು. ಇದೇನು ಹಾಗಾಗಲ್ಲ. ಇದು ತುಂಬ ಹೆಲ್ದಿ ಫುಡ್ಡು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಇವಾಗ ಉಂಡೆ ಕಟ್ಟಿ ತೋರಿಸ್ತೀನಿ. ಮಕ್ಕಳಿಗೆ ಕೊಟ್ಟರೆ ತುಂಬ ಹೆಲ್ದಿಯಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಇದಕ್ಕೆ ಇನ್ನೂ ಬೇಕು ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ನು ಸೇರಿಸ್ಕೋಬೋದು. ನಾನು ಮನೆಯಲ್ಲಿ ಏನಿದೆ ಅಷ್ಟು ಇಟ್ಟು ಮಾಡಿದ್ದೀನಿ. ಹೆಲ್ತ್ ವೈಸು ತುಂಬ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗಿರುತ್ತೆ. ನೋಡಿ ಇವಾಗ ಉಂಡೆ ಕಟ್ತಾ ಇದ್ದೀನಿ.
ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಟಬೇಕು. ತುಂಬ ಬಿಸಿ ಇದ್ದಾಗ ಕೈ ಹಾಕಕ್ಕೆ ಹೋಗ್ಬೇಡಿ. ತುಂಬ ತಣ್ಣಗಾದ್ರೂ ನಿಮಗೆ ಉಂಡೆ ಕಟ್ಟಕ್ಕೆ ಕಷ್ಟ. ನೋಡಿ ಬಿಸಿನೇ. ಸ್ವಲ್ಪ ನೀರು ಇಟ್ಕೊಳ್ಳಿ ಒಂದು ಬೌಲಲ್ಲಿ. ನೋಡಿ ಒಂದು ಫೈನ್ ಉಂಡೆ ಬರ್ತಾ ಇದೆ. ನೋಡಿ ಇವಾಗ ಉಂಡೆ ಎಲ್ಲ ಕಟ್ಟಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಅಂತೂ ತುಂಬ ಸೂಪರ್ ಆಗಿದೆ ನೋಡಿ. ಈಗ ಇದನ್ನ ಒಂದು ಮುರಿದು ತೋರಿಸ್ತಾ ಇದ್ದೀನಿ. ಸಖತ್ ಸ್ಮೂತಿಯಾಗಿ ಬಂದಿದೆ. ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.